ಇತ್ತೀಚಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಿ ಭಾರೀ ಏರಿಳಿತ ಕಂಡುಬಂದಿದೆ. ಒಂದೆಡೆ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನವು ಗರಿಷ್ಠ ಮಟ್ಟದಲ್ಲಿ ಮುಕ್ತಾಯಗೊಂಡರೆ, ಮತ್ತೊಂದೆಡೆ ಅದರ ಬೆಲೆಗಳು ಎಂಸಿಎಕ್ಸ್ನಲ್ಲಿ ತೀವ್ರ ಕುಸಿತವನ್ನು ದಾಖಲಿಸಿದವು. ಈ ಚಂಚಲತೆಯು ಹೂಡಿಕೆದಾರರಿಗೆ ಆಘಾತಕ್ಕಿಂತ ಕಡಿಮೆಯಿಲ್ಲ. ಇಂದು ಎಂಸಿಎಕ್ಸ್ನಲ್ಲಿ ಚಿನ್ನದ ಬೆಲೆ ಸುಮಾರು 393 ಅಂಕಗಳ ಕುಸಿತದೊಂದಿಗೆ 96,028 ರೂಪಾಯಿಗಳಲ್ಲಿ ವಹಿವಾಟು ನಡೆಸುತ್ತಿದೆ. ಅದೇ ರೀತಿ, ಬೆಳ್ಳಿ ಬೆಲೆಯೂ ಸ್ವಲ್ಪ ಇಳಿಕೆ ಕಂಡಿದ್ದು, ಪ್ರತಿ ಕೆಜಿಗೆ 98,053 ರೂಪಾಯಿಗಳಲ್ಲಿ ವಹಿವಾಟು ನಡೆಸುತ್ತಿದೆ. ಆದಾಗ್ಯೂ, ಅಂತರರಾಷ್ಟ್ರೀಯ ಮಾರುಕಟ್ಟೆಯಿಂದ ಬಂದ ಸಂಕೇತಗಳಿಂದಾಗಿ, ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಒಂದು ದಿನ ಮುಂಚಿತವಾಗಿ 800 ರೂಪಾಯಿಗಳಷ್ಟು ಜಿಗಿದು 10 ಗ್ರಾಂಗೆ 96,400 ರೂಪಾಯಿಗಳಲ್ಲಿ ಮುಕ್ತಾಯವಾಯಿತು. ಬೆಳ್ಳಿ ಬೆಲೆಯೂ 100 ರೂಪಾಯಿ ಏರಿಕೆಯಾಗಿ ಪ್ರತಿ ಕೆಜಿಗೆ 98,000 ರೂಪಾಯಿಗೆ ತಲುಪಿದೆ. ಡಾಲರ್ ಸೂಚ್ಯಂಕ ದುರ್ಬಲಗೊಂಡಿರುವುದು ಕೂಡ ಈ ಏರಿಕೆಗೆ ಪ್ರಮುಖ ಕಾರಣವಾಗಿತ್ತು. ಡಾಲರ್ ಸೂಚ್ಯಂಕವು ಒಂದು ತಿಂಗಳ ಕನಿಷ್ಠ ಮಟ್ಟವನ್ನು 99ಕ್ಕಿಂತ ಕಡಿಮೆ ತಲುಪಿತು, ಇದರಿಂದಾಗಿ ಅಂತರರಾಷ್ಟ್ರೀಯ ಚಿನ್ನದ ಬೆಲೆಗಳು ಸುಮಾರು $70ರಷ್ಟು ಏರಿಕೆಯಾದವು. ಬುಲಿಯನ್ ಮಾರುಕಟ್ಟೆಯಲ್ಲಿ ಇತ್ತೀಚಿನ ಬೆಲೆ ಎಷ್ಟು? ಕಳೆದ ವಾರ ನೋಡಿದರೆ, ಚಿನ್ನದ ಬೆಲೆಯಲ್ಲಿ ಅಲ್ಪ ಏರಿಕೆ ಕಂಡುಬಂದಿದೆ, ಪ್ರತಿ ಗ್ರಾಂಗೆ ಸುಮಾರು 200 ರೂಪಾಯಿ. ಆದರೆ ಬೆಳ್ಳಿಯ ಬೆಲೆಯಲ್ಲಿ ತೀವ್ರ ಕುಸಿತ ಕಂಡುಬಂದಿದೆ. ಭಾರತೀಯ ಬೆಳ್ಳಿ ಗಟ್ಟಿ ಆಭರಣ ವ್ಯಾಪಾರಿಗಳ ಸಂಘ (ಐಬಿಜೆಎ) ಪ್ರಕಾರ, 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ 10 ಗ್ರಾಂಗೆ 95,516 ರೂಪಾಯಿಗೆ ಏರಿಕೆಯಾಗಿದ್ದು, ಇದು ಮೊದಲು 95,309 ರೂಪಾಯಿಗಳಷ್ಟಿತ್ತು. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 87,493 ರೂಪಾಯಿಗೆ ಏರಿಕೆಯಾಗಿದ್ದು, ಇದಕ್ಕೂ ಮೊದಲು 87,303 ರೂಪಾಯಿ ಇತ್ತು. 18 ಕ್ಯಾರೆಟ್ ಚಿನ್ನದ ಬೆಲೆಯು 10 ಗ್ರಾಂಗೆ 71,637 ರೂಪಾಯಿಗೆ ಏರಿಕೆಯಾಗಿದ್ದು, ಇದು ಮೊದಲು 71,482 ರೂಪಾಯಿಗಳಷ್ಟಿತ್ತು. ಬೆಳ್ಳಿಯ ಪರಿಸ್ಥಿತಿ ಏನು? ಚಿನ್ನ ಏರಿಕೆ ಕಂಡರೂ, ಬೆಳ್ಳಿ ಬೆಲೆ ನಿಧಾನವಾಯಿತು. ಐಬಿಜೆಎ ಪ್ರಕಾರ, ಬೆಳ್ಳಿ ಬೆಲೆ ಕೆಜಿಗೆ 813 ರೂಪಾಯಿಗಳಷ್ಟು ಕಡಿಮೆಯಾಗಿ 96,519 ರೂಪಾಯಿಗಳಿಗೆ ಇಳಿದಿದೆ, ಆದರೆ ಮೊದಲು ಅದರ ಬೆಲೆ ಕೆಜಿಗೆ 97,332 ರೂಪಾಯಿಗಳಷ್ಟಿತ್ತು.